ಸಪ್ತಶಿರವ ಲಕ್ಷಗೆ ಹಿಡಿದು ಬಡಿದು ತಡೆಯುವೆ, ಹಿಡಿದು ಬಡಿದು ತಡೆಯುವೆ, ಹಿಡಿದು ಬಡಿದು ತಡೆಯುವೆ. ಸಪ್ತಶಿರವ ಲಕ್ಷಗೆ ಹಿಡಿದು ಬಡಿದು ತಡೆಯುವೆ, ಹಿಡಿದು ಬಡಿದು ತಡೆಯುವೆ, ಹಿಡಿದು ಬಡಿದು ತಡೆಯುವೆ. ಬಂಧಿಸಿ ಹರಿಯುವೆ ತರೆಯುವೆ, ಹರಿಯುವೆ ಪಡೆಯುವೆ, ಹರಿದು ಕಡಿದು ಮೆರೆಯುವೆ, ಹರಿದು ಕಡಿದು ಮೆರೆಯುವೆ, ಹರಿದು ಕಡಿದು ಮೆರೆಯುವೆ. ಪರಮೇಶ್ವರನ ಜಟಾಜೂಟಾಗ್ರ ಭಾಗದಿಂದಿಳಿದು ಈ ಸುವರ್ಣಾದಿ ತಪ್ಪಲನ್ನು ದಾಟಿ ಬಂದಂತಾಯಿತು. ಅಲ್ಲಿ ಕಾಣುತ್ತಿರುವೆ ದುರ್ಜಟಿಯ ನೇತ್ರಾಪಿ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕಾಳರುದ್ರನ ಪದವಿಘಾತಕ್ಕೆ ಸಿಕ್ಕಿ ಓ ಎಂದು ಗೋರ್ಕರೆಯುತ್ತಿರುವ ಆ ದಕ್ಷ ಯಜ್ಞಕ್ಕೆ ಹೋಗಿ ಅಲ್ಲಿರುವ ಶಿವದ್ರೋಹಿಗಳನ್ನೆಲ್ಲ ಸೆಳೆದು ಆ ದಕ್ಷನ ಮಸ್ತಕವನ್ನು ಕೇಳಿಬಿಡೋಣ. ನಡೆಯಿರಿ ಹೋಗೋಣ. ಹರಿಯುವೆ ತರೆಯುವೆ, ಹರಿಯುವೆ ತರೆಯುವೆ, ಹರಿದು ಕಡಿದು ಮೆರೆಯುವೆ, 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 ಹರಿದು ಕಡಿದು ಮೆರೆಯುವೆ. ಸಪ್ತಶಿರವ ಲಕ್ಷಗೆ ಹರಿದು ತರೆದು ಮೆರೆಯುವೆ, ಹರಿದು ತರೆದು ಮೆರೆಯುವೆ, ಹರಿದು ತರೆದು ಮೆರೆಯುವೆ. नमः दुर्गाय स्वाहा कालिका शक्तिये नमः भूतेश्वर्ये स्वाहा ॐ चण्डिका शक्तिये नमः शाकिन्ये स्वाहा ॐ भयंकर शक्तिये नमः नागिनिये स्वाहा ನಿಲ್ಲು ಕುಮಾರ. ದಿಗ್ದರ್ಶಕ ಶಬ್ದನಾಗು. ಶಬ್ದನಾಗು ದತ್ತ. ಎಲೈ ವಿಕೃತ ವೇಷಿ, ನಿನ್ನನ್ನು ನೋಡಿದರೆ ಅಸುಳೆಯಂತೆ ಕಾಣುತ್ತಿರುವೆ. ನೀನು ಆರು ಕುಮಾರ. ನಿನಗೇಕೋ ಸುಳ್ವೇಕದ ವಿಚಾರ. ದಿಗ್ದರ್ಶಕ, ಅದಾವ ನಿಷ್ಠೂರವಾದ ಮಾತು ನಿನ್ನದು. ನಿಷ್ಠೂರವೇನು? ತಾಯಿಯೇ ಗೌರಿ, ತಂದೆಯೇ ಪರಮೇಶ್ವರ, ಇವರ ನಿಂದಾಸ್ಪದ ಯಜ್ಞನಾಶಕ್ಕೆ ಬಂದಿರುವ ಸುಕುಮಾರ ವೀರಭದ್ರ. ತಾಯಿಯು ಸತ್ತಳು, ತಂದೆಯು ಸಮಾಧಿಯಲ್ಲಿ ನಿಂತಿರುವನು ನೋಡು ಕುಮಾರ. ದಕ್ಷ ಬ್ರಹ್ಮ ಮರವನ್ನು ತರಿದು ರಂಬೆಯ ಮೇಲೆ ಬೀಳುವುದನ್ನು ತಿಳಿಯದೆ ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ. ಎಲೆಗಲವೋ ಧೂರ್ತ, ಸತಿಯನ್ನು ಯಜ್ಞಕ್ಕೆ ಆಹುತಿಯನ್ನಾಗಿ ಮಾಡಿ ಓಡುವಾದ ಚೆನ್ನ. ಸಾಕು ಬಾಯಿ ಮುಚ್ಚು. ಗರ್ವದಿಂದ ಮೆರೆಯುತ್ತಿರುವ ನಿನಗೆ
ಪ್ರಾಯಶ್ಚಿತ ಮುಂದೆ ನಿನಗೇ ಗೊತ್ತಾಗುವುದು. ಪ್ರಾಯಶ್ಚಿತ್ತ ಮೂರ್ಖ, ನಿನ್ನನ್ನು ಈ ಯಜ್ಞದೇವಿಗೆ ಆವಿರ್ಭಾಗವನ್ನಾಗಿ ಮಾಡುವನು. ಭೃಗು, ಮೃತ್ಯುಂಜಯನ ಭಕ್ತನೊಡನೆ ಅಮಂಗಳದ ಮಾತನಾಡುವೆಯ? ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ಆ ನಿನ್ನ ದಂತಗಳಿಗೆ ಈಗಲೇ ಪ್ರಾಯಶ್ಚಿತ. ಹೇಗಾದ ದಕ್ಷ ಪೂಜ್ಯನನ್ನು ನಿಂದಿಸಿದ ನಂದೀಶ್ವರ, ಇದೋ ನಿನ್ನನ್ನು ಸುತ್ತುಗಟ್ಟಿರುವ ಶಿವಗಣಗಳನ್ನು, ನಿನ್ನನ್ನು ಈ ನನ್ನ ಯಜ್ಞ ಭೂಮಿಯ ಭೂತಗಳಿಗೆ ಆವಿರ್ಭಾಗವನ್ನಾಗಿ ಮಾಡುವೆನು. ಶಬ್ದವಾಗು ವೀರಭದ್ರ. ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ಕೂಪದಲ್ಲಿ ಬಿದ್ದಿರುವ ನಿನ್ನ ಗರ್ವದ ಬೇರನ್ನು ಕಿತ್ತೊಯ್ಯಲು ಬಂದಿರುವ ಈ ವೀರಭದ್ರನಿಗೆ ಯಜ್ಞದ ಆವಿರ್ಭಾಗವನ್ನು ಒಪ್ಪಿಸುವೆಯೋ ಅಥವಾ ಭಲೆ ಭಲೆ ವೀರಭದ್ರ, ನೀನು ವೀರಾಗ್ರಣಿ ಎಂಬುದು ನಿನ್ನ ಪಳ್ಳು ಪೌರುಷಗಳಿಂದಲೇ ವ್ಯಕ್ತವಾಗುವುದು. ಪರಭಾಂಡ ಕಾಲ ಭೈರವಿಯ ಪರಭಾಂಡದೊಳು ತಿರಿದುಂಬುವ ಭಿಕ್ಷುಕನ ಮಗನೇ, ಆಹ್ವಾನವಿಲ್ಲದೆ ಭಿಕ್ಷುಕನಂತೆ ಬಂದು ನಾಯಿಯಂತೆ ಚೀರುತ್ತಿರುವ ನಿನ್ನ ನಾಲಿಗೆಯನ್ನು ಸೇಳಿ ಬಿಡುವೆನು. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಸ್ವಯಚ್ಛಾ ವಿಹಾರವಾಗಿ ಸಂಚರಿಸುತ್ತಿರುವ ಈ ಪರಮೇಶ್ವರನ ಪುತ್ರನಿಗೆ ಆಹ್ವಾನದ ಅಗತ್ಯವಿಲ್ಲ. ನಿನ್ನ ನಾಲಿಗೆಯನ್ನು ಕೇಳುವುದಕ್ಕೆ ಮೊದಲು ನಿನ್ನ ರುಂಡವನ್ನು ವೀರಭದ್ರ, ಕಾಲರುದ್ರನನ್ನು ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದ ಉರಿಯಂತೆ ಮಾಡಲು ಹೂಡಿರುವ ಭಯಂಕರವಾದ ಈ ಯಜ್ಞದಲ್ಲಿ ನಿನಗೆ ಆಹ್ವಾನವೇ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕು, ಇಲ್ಲೇ ಇಲ್ಲದಿರುವಾಗ ನಿನಗೆ ಆಹ್ವಾನ ಬೇರೆ ಬೇಕು. ಛೀ, ಭಿಕ್ಷುಕನ ಮಗನೇ. ಪುರವಳಿಗೆ ಕಡುಗೆಡಿಗೆ ಕಡಗದ ಕಡಗಳು ಕುಲಗ, ಪುರವಳಿಗೆ ಕಡುಗೆಡಿಗೆ ಕಡಗರದಿ ಕೊಡಬೇಕು, ಪುರವಳಿಗೆ ಕಡುಗೆಡಿಗೆ ಕಡಗರದಿ ಗರ್ಭಸುದೆಯನ್ನು ಧಿಕ್ಕರಿಸಿದ ದ್ರೋಹಿ, ಅಳಿವುದು ಉಳಿಯುವುದು ಕರ್ತವ್ಯದ ಕೊನೆಯಲ್ಲಿ. ಗರ್ಭಸುದೆಯನ್ನು ಧಿಕ್ಕರಿಸಿದ ದ್ರೋಹಿ, ಇದು ನಿನ್ನ ಗಾಂಟಿಕ ಮೃತ್ಯುವಿನ ಗಾಂಟಿಕದ ಶಬ್ದವನ್ನು ಆಲಿಸು. ಆ ಕಾಲ ಭೈರವಿಯನ್ನು ಕಣ್ಗಿಡಿಯಂತೆ ಹೊಳೆಯುತ್ತಿರುವ ಈ ನನ್ನ ಖಡ್ಗಕ್ಕೆ ಆಹುತಿಯಾಗುವುದನ್ನೇ. ವೀರಭದ್ರ, ಈ ದಕ್ಷ ಬ್ರಹ್ಮನ ಕೋಪಾಗ್ನಿಗೆ ಎದುರಾಗಿ ನಿಲ್ಲು.
ಪರಮೇಶ್ವರ, ನಾನು ಬಂದ ಕೆಲಸವಾಯಿತು, ಬೇಗನೆ ಪ್ರತ್ಯಕ್ಷರಾಗು. ನಿನ್ನ ವೀರತ್ವಕ್ಕೆ ಮೆಚ್ಚುವುದು ಕುಮಾರ. ಪರಮೇಶ್ವರ, ದಯಾಕರನ ಪರಮೇಶ್ವರ, ಆ ದಕ್ಷ ಬ್ರಹ್ಮನನ್ನು ಕಾಪಾಡಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳುವೆ. ವೀರಭದ್ರ, ನಿನ್ನ 32 ಆಯುಧಗಳಿಗೆ ಬಲಿಯಾದ ಆ ದಕ್ಷಬ್ರಹ್ಮನ ಶಿರಸ್ಸಲ್ಲಿ ವೀರಭದ್ರ. ಪರಮೇಶ್ವರ, ನನ್ನ 32 ಆಯುಧಕ್ಕೆ ಬಲಿಯಾದ ಆ ದಕ್ಷ ಬ್ರಹ್ಮನ ಶಿರಸ್ಸು ಆ ಯಜ್ಞಕುಂಡಕ್ಕೆ ಹಾರಿ ಭಸ್ಮವಾಗಿತ್ತು. ಪರಮೇಶ್ವರ, ಬ್ರಹ್ಮದೇವ, ಈ ಯಜ್ಞ ಪೂರ್ಣಾವಧಿಗೆ ತಂದು ಕಟ್ಟಿರುವ ಆ ಮೇಷ ತಲೆಯನ್ನು ಕತ್ತರಿಸಿ ತಂದು ಆ ದಕ್ಷಪ್ಪನ ಮುಂಡಕ್ಕೆ ಸೇರಿಸಿ ಅವನಿಗೆ ಪ್ರಾಧಾನವಿತ್ತು ಕರೆದುಕೊಂಡು ಬಾ ಬ್ರಹ್ಮದೇವ. ತಮ್ಮಾಜ್ಞೆ ಮಹಾದೇವ. ಹೇ ದಯಾಮಯನಾದ ಶಂಕರ, ನಿನ್ನನ್ನು ನಿಂದಿಸಿ ದಕ್ಷ ಯಜ್ಞವೆಂಬ ದುಷ್ಕಾರ್ಯ ಮಾಡಿದ ನನ್ನನ್ನು, ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವುದು. ಅರನನ್ನು ಕುರಿಯನೇ ಯಾಗವನ್ನು ಮಾಡಿದ್ದಕ್ಕೆ ಈ ಕುರಿ ತಲೆಯೇ ಪ್ರಾಪ್ತ. ಧನ್ಯನಾದೆನು ತಂದೆ, ಧನ್ಯನಾದ. ಧರ್ಮವನ್ನು ಪಾಲಿಸಿಕೊಂಡು ನನ್ನ ಶಿವಗಣಗಳಲ್ಲಿ ಒಬ್ಬರಾಗಿ ಧನ್ಯನಾದೆನು ತಂದೆ, ಧನ್ಯನಾದೆನು. ನಿನ್ನ ಹೆಂಡತಿಯಾದ ಆ ಕುಸೂತಾದೇವಿ ಬಂದು ನನ್ನಲ್ಲಿ ವಿಧ ವಿಧವಾಗಿ ಪ್ರಾರ್ಥನೆ ಮಾಡಿಕೊಳ್ಳಲು ಅವಳಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟೆವು. ಪ್ರಜಾಪತಿ ದಕ್ಷನೇ, ಇನ್ನು ಮೇಲೆ ವೀರಭದ್ರ ಸ್ವಾಮಿ ಎಲ್ಲಿರುವರು ಅವನ ಪಾದಾರವಿಂದಗಳಲ್ಲಿ ದಂಪತಿಗಳಿರುವರು ಸೇವೆ ಮಾಡುತ್ತಾ ಸದಾ ಶಿವಭಕ್ತರಾಗಿ ಬಾಳಿ ಶಿವಕೂಟದಲ್ಲಿ ಸೇರಿಸಿ ನಿನಗೆ ಮಂಗಳವಾದ. ಜಗದೀಶ್ವರ ಕರುಣಾಕರ, ಕಾಲಲ್ಲಿ ನೇತ್ರವನ್ನು ಹೊಂದಿ ನಾನೇ ಪರಶಿವನೆಂದು ಅಹಂಕಾರದಿಂದ ಮೆರೆದ ನನ್ನನ್ನು, ನನ್ನ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡಿದರೆ ಕುತಂತ್ರಿಯಾದ ಭೃಗುದೇವನೇ, ಆ ದಕ್ಷನ ಮನಸ್ಸನ್ನು ಕೆಡಿಸಿ ಯತೀಶ್ವರರಾದವರು ರಾಜ ಗುಣಗಳಿಂದ ದೂರವಿದ್ದು ಇನ್ನು ಮೇಲಾದರೂ ಶಿವಭಕ್ತನಾಗಿ ಬಾಳು, ನಿನಗೆ ಮಂಗಳವಾಗಲಿ ಮೇಲೆ ಹೇಳಿ. ಜಗದೀಶ್ ಬ್ರಹ್ಮನಾರಾಯಣಗಳು ನೀವೆಲ್ಲರೂ ಸೇರಿಕೊಂಡು ಇಂತಹ ಅಗಾಧವಾದ ಕಾರ್ಯಕ್ಕೆ ಮನಗೊಡಬಹುದು. ಜಗದೀಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ನೀನು ಈ ಶಿವನಿಂದಕವಾದ ದಕ್ಷ ಯಜ್ಞವನ್ನು ನಾಶ ಮಾಡಿದ ನಿನಗೆ ಮುಖದ್ವಂಶಿ ಎಂಬ ದಿವ್ಯ ನಾಮವನ್ನು ಹೊಂದಿ ಎಲ್ಲರನ್ನೂ ಕಾಪಾಡು ದೇವ. ಮಂಗಳವಾಗಿ ಸ್ವಕ್ಷೇತ್ರಕ್ಕೆ ಬ್ರಹ್ಮದೇವ, ನಿನ್ನ ಸ್ವಕ್ಷೇತ್ರಕ್ಕೆ ತೆರಳಿ.
ದೇವತೆಗಳಿರ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನೀವೆಲ್ಲರೂ ನಿಮ್ಮ ಸ್ವಸ್ಥಾನಕ್ಕೆ ತೆರಳಿ. ಕುಮಾರ ವೀರಭದ್ರ, ತಂದೆ, ಈ ಬ್ರಹ್ಮಾಂಡದ ಜವಾಬ್ದಾರಿ ನಿನಗೆ ವಹಿಸಿ ನೀನು ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕರಾಗಿ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತಾದಿಗಳಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡು ವೀರಭದ್ರ. ನಂದೀಶ್ವರ, ನನ್ನ ಮನೋನಾಗ್ಯವಾದ ದಾಕ್ಷಾಯನ್ನು ಕಳೆಕೊಂಡನ ದೇಹವು ಅಗ್ನಿ ಜ್ವಾಲೆಯಂತೆ ನಂದೀಶ, ನಾನೀಗಲೇ ಹೋಗಿ ಯೋಗ ಸಮಾಧಿಯಲ್ಲಿ ಕೈಲಾಸ. ಒಳಗಡೆ ಯಾರನ್ನು ಬಿಡಬೇಡದು ನಂದೀಶ್ವರ, ಒಳಗಡೆ ಯಾರನ್ನು ಬಿಡಬೇಡ. ಮಗನೇ ತಾರಕ, ನನ್ನನ್ನು ಕೊಂದ ವೈರಿಯನ್ನು ಮರೆತಿಯಾ? ನನ್ನ ಸೇಡನ್ನು ಅರಿಯಲಾರೆಯಾ? ಮಗನೇ ತಾರಕ, ಎಚ್ಚರನಾಗು, ದೇವತೆಗಳನ್ನು ಸದಬಿಡೆ. ಜನಕ, ಜನಕ, ಎಲ್ಲಿರುವೆ ಜನಕ, ಎಲ್ಲಿರುವೆ ಜನಕ? ಮರತಿಲ್ಲ ಜನಕ, ಮರತಿಲ್ಲ ಜನಕ, ಮರತಿಲ್ಲ. ಅಯ್ಯೋ, ಇದೆಂಥ ವಿಧಿಯ ವಿಪರ್ಯಾಸವಿದು. 3 ಗಳಿಗೆಯಲ್ಲಿ ಆರಿಸಬಲ್ಲ ಸೇಡಿನ ಜ್ವಾಲೆಯನ್ನು 30 ವರ್ಷಗಳಾದರೂ ಆರಿಸಲಾಗಲಿಲ್ಲವಲ್ಲ. ಶತ್ರುವಿನ ಬಾಳಿಗೆ ಅಂತ್ಯವಾಡಲಿಲ್ಲವಲ್ಲ. ಏಕೆ? ಏನಾಯಿತು ನನಗೆ? ನನ್ನ ತಂದೆಯ ಅರ್ಥನಾದವನು ಕೇಳಿ ಕೇಳಿ ಎಷ್ಟು ಕಾಲದವರೆಗೆ ಕೊರಗಬೇಕು? ನನ್ನ ತಂದೆಯ ಸಾವು, ಅದರಿಂದ ನನ್ನ ತಾಯಿ ಅನುಭವಿಸಿದ ನೋವು, ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಕಾಡುತ್ತಿರುವ ಸೇಡಿನ ಹಸಿವು ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳಲಿ? ನನ್ನ ತಂದೆಯನ್ನು ಕೊಂದು ಎತ್ತ ತಾಯಿಯ ಒಡಲಿಗೆ ಕಿತ್ತನೊತ್ತಿದ ಪಾದಗೆ ಅಮರಾವತಿಯ ಅಂಜುಬರಗ ಅರಸ ನಿನ್ನನ್ನು ಸೆರೆ ಹಿಡಿದು ಸೆರೆಬಡೆದು ದಿಕ್ಕು ಕೆರೆಸಿ ದಿಕ್ಕಾಪೋಲು ಮಾಡುವವರೆಗೂ ಈ ತಾರಕರ ಜೀವನದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ನನ್ನ ಪ್ರೀತಿಯ ಸಹೋದರ ಶೂರಪದ್ಮ, ನಿನಗೆ ಮಂಗಳವಾಗಲಿ. ಹತ್ತಿರ ಬಾ. ನಿನ್ನ ಕ್ರೂರತೆಯು ಜನರ ಸ್ವಪ್ನದಲ್ಲಿ ಭಯಾನಕವಾಗಿರಲಿ. ನಿನ್ನನ್ನು ಕಂಡ ಸುರರು ಜನರು ಗಡ 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 ನಡಗಲಿ. ಅವರ ಹೃದಯವು ಕಂಪಿಸಲಿ. ನಮ್ಮ ಪಾಲಿನ ಕರುಣಾಮೂರ್ತಿ, ನನ್ನ ಪ್ರೀತಿಯ ಅಗ್ರಜನಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನನ್ನ ಪ್ರೀತಿಯ ಅನುಜ ಸಿಂಹಸ್ಯ, ನೀನು ಸುಖವಾಗಿರು, ಸುಖಿಯಾಗಿರು. ಹತ್ತಿರ ಬಾ. ನಿನ್ನ ಬುದ್ಧಿವಂತಿಕೆಯು ಸದಾ ಕಾಲ ಜಾಗೃತವಾಗಿರಲಿ. ಇನ್ನು ಸಮಯಕ್ಕೆ ಸಕಾಲಕ್ಕೆ ಸಮಂಜಸವಾದ ಸಲಹೆಯನ್ನು ನೀಡುವಲ್ಲಿ ನೀನು ಸದಾ ಕಾಲ ಸಫಲತೆಯನ್ನು ಕಾಣು. ಸಹೋದರ, ಕ್ರೂರ ಕೋಪವನ್ನು ತೋರಿ ನನ್ನ ಕರದೊಳು ವಿರಾಜಿಸುವ ಖಡ್ಗವನ್ನು ಜಳಪಿಸಿ ಎದುರಾಳಿಯ ಎದೆಯನ್ನು ಸೀಳಿ ಅತಿ ಭಯಂಕರವಾದ ಸನ್ನಿವೇಶವನ್ನು ತಂದಿಡಬಲ್ಲ ಈ ನಿಮ್ಮ ತಮ್ಮ ನಿಮ್ಮೊಂದಿಗಿರುವಾಗ ಅಗ್ರಜ ಯಾವುದೋ ಯೋಚನೆಯಲ್ಲಿರುವಂತೆ ಕಾಣುತ್ತಿದೆಯಲ್ಲ. ಅಗ್ರಜ, ಸಿಂಹಸ್ಯ, ಇಡೀ ಭೂಮಂಡಲಕ್ಕೆ ಮುತ್ತಿಗೆಯನ್ನು ಹಾಕಿ ಸರ್ವರನ್ನು ಸದಬಡಿದು ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯನ್ನು ದಿಕ್ಕಾಪಾಲಾಗಿ ಮಾಡಬಲ್ಲ ಪರಾಕ್ರಮಿ ಈ ನಿಮ್ಮ ಸಹೋದರ ಸಿಂಹಾಸನರು. ನಿಮಗೆ ಕಾಡುತ್ತಿರುವ ಚಿಂತೆಯಾದರೂ ಏನು ಅಗ್ರಜ? ಎಲೆ ಯಂತ್ರ ಮಂತ್ರ ತಂತ್ರ ಪರಿಣಿತರಾದ ನನ್ನ ಸಹೋದರರೇ, ನನ್ನ ಮನಸ್ಸಿನೊಳಗೆ ಸುಳಿದಾಡುವ ಆಲೋಚನೆಗಳು
ನನ್ನನ್ನು ಕಾಡುತ್ತಿರುವ ಚಿಂತೆಗಳು ನಿಮಗೆ ತಿಳಿದಿದ್ದಾದರೆ ಹೇಗೆ? ಅಗ್ರಜ, ಸಹೋದರ, ಈ ತಡರಾತ್ರಿಯಲ್ಲಿ ನಿದ್ರೆಯಿಂದ ಎದ್ದು ಕೆಲವರಿಸುವ ಈ ನಿಮ್ಮ ಸ್ಥಿತಿಯನ್ನು ನೋಡಿದರೆ ತಿಳಿಯುವುದಿಲ್ಲವೇ ಅಗ್ರಜ? ಅಗ್ರಜ, ಸಹೋದರ, ತಂದೆಯನ್ನು ಕಳೆದುಕೊಂಡು ತಬ್ಬಲೆಗಳಾದ ನಮಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ನಮ್ಮ ಅಗ್ರಜನ ವೇದನೆ ಏನೆಂಬುದು ಅರ್ಥವಾಗುವುದಿಲ್ಲವೇ ಅಗ್ರಜ? ಹೌದು ಸಹೋದರರೇ, ಹೌದು. ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ನಮ್ಮ ತಂದೆಯು ಮರಣ ಹೊಂದಿದರು. ಆಗಾಗ್ಗೆ ಅವರ ಆತ್ಮಗಳು ನನ್ನ ಮುಂದೆ ಪ್ರಕಟವಾಗಿ ಅವರ ಆತ್ಮದಹಳನ್ನು ತೋಡಿಕೊಳ್ಳುತ್ತೇವೆ. ಅವರ ಆತ್ಮದ ಹರ್ತನಾದವನ್ನು ಕೇಳಿ ನನ್ನ ಹೃದಯವು ಹಿಂಡಿದಂತಾಗಿ ಕಣ್ಣಾಲಿಗಳನ್ನು ಸೀಳಿಕೊಂಡು ಜಲಪಾತವಾಗಿ ಹರಿಯುತ್ತಿದೆ. ಕಣ್ಣೀರಲ್ಲ ಸಹೋದರರೇ, ಕಣ್ಣೀರಲ್ಲ, ನೆತ್ತರು, ನೆತ್ತರು, ಕೇಡಿನ ಬಿಸಿ ನೆತ್ತರು. ನಮಗಿರುವುದು ಒಂದೇ. ಚಿರನರುವೆ ಸಹೋದರ, ಪುಂಡರ ಗೌರವನ ಮುರಿವೆ, ಪುಂಡರ ಗೌರವನ ಮುರಿವೆ, ಪ್ರಚಂಡ ಗೌರವ ಬಾಳುತ್ತಲಿರುವೆ ಸಹೋದರ, ಪ್ರಚಂಡ ಗೌರವ ಬಾಳುತ್ತಲಿರುವೆ, ಪ್ರಚಂಡಾರಿಗಳ ಚಿರತರುವೆ, ಏಡಿಯಿಂದ ಕಡಿದಿರುವೆ, ಪ್ರಚಂಡಾರಿಗಳ ಚಿರತರುವೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ಪಿತನನ್ನು ಕೊಂದ ಆ ಪಾಪಿಗಳನ್ನು ಒಂದೇ ಕ್ಷಣದಲ್ಲಿ ಸಂಹರಿಸಿ ಬರುತ್ತೇನೆ. ಅಗ್ರಜ, ಸಹೋದರ, ದುರುಳಗಿಂತಲ ಹಿಡಿದು ನಡೆದಲೆ ಎಲ್ಲ ಬಗೆದಲ ತೊರಳಕೊಯ್ಯುವೆ. ಅಗ್ರಜ, ದುರುಳಗಿಂತಲ ಹಿಡಿದು ನಡೆದಲೆ ಎಲ್ಲ ಬಗೆದಲ ತೊರಳಕೊಯ್ಯುವೆ. ಪರಕಾಯದಲ್ಲಿ ಪಡೆದ ಹಸ್ತಕ್ಕೆ, ಪರಕಾಯದಲ್ಲಿ ಪಡೆದ ಹಸ್ತಕ್ಕೆ ಕದಲದೆ ಕದಲದೆ ಬದುಕುವೆನ, ಕದಲದೆ ಕದಲದೆ ಬದುಕುವೆನ, ಕದಲದೆ ಕದಲದೆ ಬದುಕುವೆನ. ಹಲವರ ಜಯಿಸುವೆನ, ಹಲವರ ಜಯಿಸುವೆನ, ಹಲವರ ಜಯಿಸುವೆನ. ಅಗ್ರಜ, ಸಹೋದರ, ಆ ಪಾಪಿಯಿಂದ ಸುರಕುಲವೆಲ್ಲ ಕೊಂದು ಈ ಭೂಮಿಗೆ ಊತು ಬಿಡುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡು ಅಗ್ರಜ. ಬೇಡ ಸಹೋದರರೇ, ಬೇಡ. ನೀವು ಶೂರರು, ಧೀರರು, ವೀರರು ನಿಜ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನೀವಿಬ್ಬರು ಮಾಡುವ ಕಾರ್ಯವನ್ನು ನಾನೊಬ್ಬರೇ ಮಾಡಿ ಮುಗಿಸುವೆನು. ಈ ನಿಮ್ಮ ಅಗ್ರಜನಾದ ತಾರಕನಿರಲು ನಿಮಗೆ ಯಾವುದೇ ತೊಂದರೆ ಬೇಡ. ಅಗ್ರಜ, ಸಹೋದರ, ನಮಗೂ ಅಷ್ಟೇ ನಿಮ್ಮ ಪರಾಕ್ರಮದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಸಹೋದರರೇ, ಬಾಲ 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 ಬಡಿರೆಯನಗಾರು ಸರಿಸಮರು ಈ ಧರೆಯೊಳ್, ಈ ಧರೆಯೊಳ್ ಬಾಲ ಬಾಲ ಬಾಲ. ಸಹೋದರರೇ, ಹುರಗರ ಶಂಕರ ಪರಮ ದುರಂದರ ಕಡಿದ ವೈರಿಗಳ ರುಂಡವನೆಲ್ಲ, ಹುರಗರ ಶಂಕರ ಪರಮ ದುರಂದರ ಕಡಿದ ವೈರಿಗಳ ರುಂಡವನೆಲ್ಲ. ವೈರಿಯ ಶಿರವನ್ನು ಶೋಧಿಸಲೆಂದು, ವೈರಿಯ ಶಿರವನ್ನು ಶೋಧಿಸಲೆಂದು ಪ್ರತಾಪ ಫಲಾಕ್ಷ ಪ್ರಚಂಡ ತಾರಕ, ಪ್ರತಾಪ ಫಲಾಕ್ಷ ಪ್ರಚಂಡ ತಾರಕ ಬಲ 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 ಬಳಿರೆಯನ ಗೌರು ಪರಿಸಮರು ಈ ಧರೆಯೊಳ್, ಈ ಧರೆಯೊಳ್ ಬಲ ಬಲ ಬಲ. ಸಹೋದರರೇ, ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. ನಾನ್ಯಾರು? ಚತುರ್ದಶ ಭುವನ ಬ್ರಹ್ಮಾಂಡವನು ನನ್ನ ಕೋಪಾಗ್ನಿ ಜ್ವಾಲೆಯಿಂದಲೇ ದಹಿಸಬಲ ಸಾಮರ್ಥ್ಯವುಳ್ಳವನು. ಇಡೀ ಭೂಮಂಡಲದ ಚಕ್ರವರ್ತಿಗಳನ್ನು ಸೆರೆ ಹಿಡಿದು
ಸದೆಬಡಿದು ಅವರನ್ನು ಸೆರೆಮನೆಗೆ ಅಟ್ಟಿ ಋಷಿ ಮುನಿಗಳು ಆಚರಿಸುವ ಯಜ್ಞ ಯಾಗಾದಿಗಳನ್ನು ಕೆರಸಿ ಅವರ ತಪೋಭಂಗವನ್ನು ಮಾಡುವ ಮಾಯಾಪುರಿ ಸಾಮ್ರಾಜ್ಯದ ಮಣಿಮುಕುಟಾಧೀಶ ತ್ರಿಜಗ ಭಯಂಕರ ಸ್ವರೂಪನು ಅಸುರ ಕುಲ ಸಂಜಾತ ರಾಕ್ಷಸ ಕುಲೋದ್ಧಾರಕ ದಾನವ ಕುಲ ತಿಲಕ ಈ ತಾರಕ ಈ ತಾರಕಾಸುರನಿಗೆ ಸರಿಸೋಟಿಯಾಗಬಲ್ಲವನು ಈ ತ್ರಿಭುವನದೊಳಗೆ ಯಾವನಿರುವನು? ಅವನಿರುವನು? ಸಹೋದರ, ನಿಮ್ಮ ಅಂತರಾತ್ಮದ ಕಿಚ್ಚು ಒತ್ತಿ ಉರಿಯುತ್ತಿರುವುದು ಸತ್ಯ. ಆದರೆ ದೇವತೆಗಳು ಮೊದಲೇ ಮೋಸಗಾರರು. ಅಗ್ಗಜ, ನಮ್ಮ ಮುಂದಿನ ಕಾರ್ಯವೈಖರಿ ಏನೆಂದು ಆಜ್ಞಾಪಿಸು. ಹೌದು ಅಗ್ರಜ, ನಮ್ಮ ಮುಂದಿನ ಕಾರ್ಯಗಳಿಗೆ ನಾವು ನಿಮಗೆ ಸದಾ ಬೆಂಬಲವಾಗಿ ನಿಂತಿರುತ್ತೇವೆ. ಭಲೆ ಭಲೆ ಸಹೋದರರೇ, ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ನಿಮ್ಮ ಧೈರ್ಯಕ್ಕೆ ಮೆಚ್ಚಿರುವೆನು. ನಮ್ಮ ತಂದೆಯನ್ನು ಕೊಂದ ಆ ದುರುಳ ಇಂದ್ರನನ್ನು ಸದೆಬಡಿದು ಆ ದುರುಳ ದೇವೇಂದ್ರನನ್ನು ಭ್ರಷ್ಟ ದುಷ್ಟ ಶಿಖಾಮಣಿ ಆದ ಆ ದುರುಳ ಇಂದ್ರನನ್ನು ಸೆರೆ ಹಿಡಿದು ಅವನಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಅಮೃತ ಕಳಸ, ಚಿಂತಾಮಣಿಗಳನ್ನು ವಶಪಡಿಸಿಕೊಂಡು ಅವರ ಕುಲದ ಸ್ತ್ರೀಯರನ್ನು ನಮ್ಮ ಲೋಕಕ್ಕೆ ಸೆಳೆದು ತರುವುದೇ ನಮ್ಮ ಮುಂದಿನ ಯೋಚನೆ. ಸಹೋದರ, ನಿಮ್ಮ ಅಂತರಾತ್ಮದ ಕಿಚ್ಚು ಒತ್ತಿ ಉರಿಯುತ್ತಿರುವುದು ಸತ್ಯ. ಆದರೆ ದೇವತೆಗಳು ಮೊದಲೇ ಮೋಸಗಾರರು. ದಾನವರನ್ನು ಹತ್ತಿಕ್ಕಲು ಇಲ್ಲ ಸಲ್ಲದ ತಂತ್ರಗಳು ರೂಪಿಸುತ್ತಲೇ ಇರುತ್ತಾರೆ. ಅಗ್ರಜ, ಸೂರಕುಲಕ್ಕೆ ಅಧಿಪತಿಗಳಾದ ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನು ಒಲಿಸಿಕೊಂಡು ಅವರಿಂದ ಮತ್ವರವಾದ ವಾಗ್ದಾನವನ್ನು ಪಡೆದು ಅವರ ವಾಗ್ದಾನವು ಅವರಿಗೆ ಬೀಳುವಾಗುವಂತೆ ಯೋಜನೆಯನ್ನು ರೂಪಿಸಬೇಕು ಅಗ್ರಜ. ಭಲೆ ಭಲೆ ಸಹೋದರರೇ, ಸಮಯಕ್ಕೆ ಸಮಂಜಸವಾದ ಸಲಹೆ. ಆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಶಿವನು ಸತಿಯನ್ನು ಕಳೆದುಕೊಂಡು ತಪಸ್ಸಿಗೆ ಕುಳಿತಿರುವನು. ಅವನಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಇನ್ನು ಹಾರಿ ದಾನವ ಕುಲ ವೈರಿ, ಅವನಿಗೂ ನಮ್ಮ ಪೂರ್ವಜರಿಗೂ ವೈರತ್ವ ಇರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಅದು ಅಲ್ಲದೆ ಅವನು ಕಪಟಿಯು, ಮೋಸಗಾರನು, ನಯವಂಚಕನೂ ಹೌದು. ಬ್ರಹ್ಮದೇವ, ಹೌದು, ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಬೇಕಾದ ವರವನ್ನು ಪಡೆದುಕೊಂಡು ಇಡೀ ಸುರಕುಲವನ್ನೇ ಧ್ವಂಸ ಮಾಡಿ ಬರುತ್ತೇನೆ. ಅಗ್ರಜ, ತಮ್ಮೆಲ್ಲ ಆಲೋಚನೆಗಳು ಸೂಕ್ತವಾಗಿರುವುದು. ತಮ್ಮ ಮುಂದಿನ ಕಾರ್ಯಯೋಜನೆಗಳಿಗೂ ಸಫಲವಾಗಲು ಸಕಲ ವ್ಯವಸ್ಥೆಗಳಿಗೂ ನಿಮ್ಮ ಅನುಜರಾದ ನಾವು ಸದಾ ಸಿದ್ಧರಿದ್ದೇವೆ. ಆಗಲಿ ಸಹೋದರರೇ, ಆಗಲಿ. ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಪೋವನಕ್ಕೆ ಹೋಗಿ ಆ ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಸಾಧಿಸಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ಈ ಮಾಯಾಪುರಿ ಸಾಮ್ರಾಜ್ಯದ ಹೊಣೆ ನಿಮ್ಮದಾಗಲಿದೆ. ಅಗ್ರಜ, ನಿಮ್ಮಪ್ಪಣೆಯಂತೆ ಆಗಲಿ ಅಗ್ರಜ. ಆಗಲಿ ಸಹೋದರರು, ಆಗಲಿ. ಈ ತಡರಾತ್ರಿಯಲ್ಲಿ ವೃಥ ಕಾಲಹರಣ ಮಾಡುವುದು ಬೇಡ. ನೀವು ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಹೊರಡಿ ಸಹೋದರರು. ರಾಜಾದಿರಾಜ ಮಾರ್ತಂಡ ಸಮರ ಪ್ರಚಂಡ ಗಿರಿರಾಜೇಂದ್ರ ಭೂಪಾಲರಿಗೆ ಬಹುಪರಾಗ್. ಮಂತ್ರಿ ಸೈನಾಧೀಕ್ಷರೇ, ಕ್ಷೇಮವೇನ ಸಕಲ ಪ್ರಜೆಗಳು ವರಮಂತ್ರಿ ಕ್ಷೇತ್ರ ಕ್ಷೇಮವೇನ ಸಕಲ ಪ್ರಜೆಗಳು
ಮಂತ್ರಿಶೇಖರ, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ. ಮಂತ್ರಿಶೇಖರ, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದೆ. ಮಂತ್ರಿ ಸೈನ್ಯಾಧಿಕಾರಿ, ಬೆಳೆದ ಪ್ರಜೆಗಳೆಲ್ಲ ಸೌಖ್ಯದೆ, ಕ್ಷೇಮವೇ ಸಕಲ ವರಮಂತ್ರಿ ಶೇಖರ, ಕ್ಷೇಮವೇ ಸಕಲ. ಮಂತ್ರಿ ಸೈನ್ಯಾಧಿಕಾರಿ, ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರರು. ಮಂತ್ರಿಶೇಖರ, ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ಧರ್ಮವ ಬಿಡದೆ ಬಾಳ್ವರೆ. ತಮ್ಮ ಧರ್ಮವ ಬಿಡದೆ ಬಾಳ್ವರೆ, ಕ್ಷೇಮವೇ ಸಕಲ ಮಂತ್ರಿ ಶೇಖರ, ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿವರ್ಯರೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ? ಅಲ್ಲದೆ ಚತುರ್ವರ್ಣದವರೆಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಬಿಡದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರೇ? ಅದನ್ನು ತಿಳಿಸು. ರಾಜ ರಾಜನ ಲಾಲಿಸೈ ಮಹಾರಾಜ ಗೋಪನ ಪಾಲಿಸೈ. ರಾಜ ರಾಜನ ಲಾಲಿಸೈ ಮಹಾರಾಜ ಗೋಪನ ಪಾಲಿಸೋ. ಎಳೆಯ ಪ್ರಜೆಗಳೆಲ್ಲ ಅರಸದೆ, ಎಳೆಯ ಪ್ರಜೆಗಳೆಲ್ಲ ಅರಸದೆ, ಅರಣ್ಯ ಕರುಣಗೆ ಕಾಳುವರು. ರಾಜ ರಾಜನ ಲಾಲಿಸೈ ಮಹಾರಾಜ ಗೋಪನ ಪಾಲಿಸೋ. ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ಧರ್ಮನ ಬಿಡದಿರೆ. ರಾಜ ರಾಜನ ಲಾಲಿಸೈ ಮಹಾರಾಜ ಗೋಪನ ಪಾಲಿಸೋ. ಪ್ರಭು, ನಿಮ್ಮ ಆಜ್ಞೆಯಂತೆ ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕ್ಷೇಮದಿಂದಲಿರುವರು. ಅಲ್ಲದೆ ನಿಮ್ಮ ಅಧೀನದಲ್ಲಿರುವ ರಾಜರುಗಳು ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತರು. ಭಲೇ ಮಂತ್ರಿಶೇಖರ, ನಿಮ್ಮಂತಹ ಮಂತ್ರಿಯರು ನಮಗಿರುವಲ್ಲಿ ನಮ್ಮ ಪ್ರಜೆಗಳಿಗೆ ಯಾವ ಕೊರತೆಯೂ ಬರಲಾರವು. ನಿನ್ನ ಪೀಠದಲ್ಲಿ ಕುಳಿತುಕೋ. ಎಲೆ ಸೈನ್ಯಾಧೀಕ್ಷರೇ. ಪ್ರಭು. ಬೇಳೆ ಸೈನ್ಯಾಧಿನಾಂತಾನೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧಿಕಾರ. ಪ್ರಭು, ಸುತ್ತಲಿರುತ್ತಿಗ ರಾಜರು ಸುತ್ತಲಿರುತ್ತಿಗ ರಾಜರು ಕಪ್ಪ ಕಾಣಿಕೆ ತಂಗೊಪ್ಪಿಸುವರೆ. ಬೇಳೆ ಸೈನ್ಯಾಧಿನಾಂತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ. ಎಲೆ ಸೈನ್ಯಾಧೀಕ್ಷರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಭೂಪಾಲದಲ್ಲಿ ಸೈನ್ಯ, ಭೂಪಾಲದಲ್ಲಿ ಸೈನ್ಯ, ವಜವನಿಗ ಭೂಪಾಲದಲ್ಲಿ ಸೈನ್ಯ, ವಜ ಸೈನ್ಯ ತಾಪದರೆ
ಭೂಪಾಲದ ಸೈನ್ಯ ವಜವನ್ನಿದ ಭೂಪಾಲದ ಸೈನ್ಯ ಚಂಡ ಚಂಡಾರಬೇಕು ಮಂಡೆಗಳ ಕಳಿಸುತ್ತ ಚಂಡ ಚಂಡಾರಬೇಕು ಮಂಡೆಗಳ ಕಳಿಸುತ್ತ ಪುಂಡಾರ ಬೆಳೆಯುತ್ತ ಪುಂಡಾರ ಬೆಳೆಯುತ್ತ ಚೆಂಡಾಡಿ ಬರುವುದು ಭೂಪಾಲದ ಸೈನ್ಯ ವಜವನ್ನಿದ ಭೂಪಾಲದ ಸೈನ್ಯ. ಪ್ರಭು, ನಮ್ಮ ಸೈನ್ಯಾಡಳಿತವು ಯಾವ ರೀತಿ ಎಂದರೆ ಕುರಿಗಳ ಗುಂಪಿಗೆ ಕೇಸರಿಯನ್ನು ಕಂಡು ಯಾವ ರೀತಿ ಚದುರಿ ಹೋಗುವುದು ಅದೇ ರೀತಿ ನಮ್ಮ ಸೈನ್ಯವನ್ನು ಕಂಡು ದಿಕ್ಕಾಪಾಲಾಗಿ ಓಡಿ ಹೋಗರು ಮಹಾಬು ಮತ್ತೇನಪ್ಪನೇ. ಬಲೆ ಬಲೆ ಸೈನ್ಯಾಧೀಕ್ಷರೇ, ನಿಮ್ಮ ಚಾತುರ್ಬಲಕ್ಕೆ ಮೆಚ್ಚಿದೆನು. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು, ಮಂತ್ರಿ ಸೈನ್ಯಾಧೀಕ್ಷರೇ, ಅರುಷ ತಾಳಿದೆನಲ್ಲ ಮನದಲ್ಲಿ ಅರುಷ ತಾಳಿದೆನಲ್ಲ. ಮಂತ್ರಿ ಸೈನ್ಯಾಧೀಕ್ಷರೇ, ಪ್ರಭು ಅರುಷ ತಾಳಿದೆನಲ್ಲ ಮನದಲ್ಲಿ ಅರುಷ ತಾಳಿದೆನಲ್ಲ. ತ್ರಿಭುವಕ್ಕೆ ತ್ರಿಭುವಕ್ಕೆ ಸಾಟಿ. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು, ತ್ರಿಭುವಕ್ಕೆ ತ್ರಿಭುವಕ್ಕೆ ಸಾಟಿ. ತ್ರಿಭುವನದೊಳಗೆ ಯಾವನಿರುವನೋ ತ್ರಿಭುವನ ಬಳಗಿ ಯಾವನಿರುವನು. ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಮೇರಿ ಮೇರಿ ರಚಿಸಲಿ ಅರುಷ ತಾಳಿದೆ ಅರುಷ ತಾಳಿದೆ ಮನದಲ್ಲಿ ಅರುಷ ತಾಳಿದರು. ಧೀರ ನಿಲ್ಲಿಸುತ್ತೆ ದಾರುಣಿಯೊಳಗೆ. ಸೈನ್ಯಾಧಿಕಾರಿ, ಮಹಾಪ್ರಭು, ಧೀರ ನಿಲ್ಲಿಸುತ್ತೆ ದಾರುಣಿಯೊಳಗೆ. ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಚಾರ ಚರಿತ ಸಾಮ್ರಾಜ್ಯದ ಪ್ರಿಯ ಮೇರಿ ಮೇರಿ ರಚಿಸೆ ಮನದಲ್ಲಿ ಮೇರಿ ಮೇರಿ ರಚಿಸೆ ಅರುಷ ತಾಳಿದೆನು ನಾ. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷರು ನನ್ನ ರಾಜ್ಯದಲ್ಲಿರುವಾಗ ನಮ್ಮ ಪ್ರಜೆಗಳಿಗೆ ಕೊಂದು ಕೊರತೆ ಎಂದರೇನು? ಮಂತ್ರಿ ಶೇಖರ, ಮಹಾಪ್ರಭು ನೀನಿನ್ನು ನಮ್ಮ ಸೈನ್ಯವನ್ನು ಸಂತೈಸಲು ನಡೆಯಿರಿ. ಆಗಬಹುದು ಮಹಾಪ್ರಭು. ಮಂತ್ರಿ ಶೇಖರ, ಮಹಾಪ್ರಭು, ನಾಳೆ ಸೂರ್ಯೋದಯದ ನಂತರ ನಾನು ಹಿಮಾಲಯ ಪರ್ವತದ ತಪೋವನಕ್ಕೆ ತೆರಳುವೆನು. ತಾವು ನಿಶ್ಚಯಂತೆ ಹೋಗಿ ಬನ್ನಿ ಪ್ರಭು. ನಮಗೆ ಸಂತಾನವಿಲ್ಲದೆ ಅದಕ್ಕೋಸ್ಕರವಾಗಿ ಅಲ್ಲಿ ಗುರು ಹಿರಿಯರ ಸಲಹೆಯನ್ನು ಕೇಳುಬರಲು ಹೋಗುತ್ತಿದ್ದೇನೆ. ನಾನು ಹಿಂದಿರುಗಿ ಬರುವವರೆಗೂ ಈ ಸಾಮ್ರಾಜ್ಯದ ಹೊಣೆ ನಿನ್ನದಾಗಿರುವುದು. ಆಗಬಹುದು ಪ್ರಭು. ತಿಳಿಯಿತೆ? ನಾರಾಯಣ ನಾರಾಯಣ ಕಂದನ ಮನವೀಣೆಯ ಹರಿಯೇ ಚಂದದಿ ವೀಣೆಯ ನುಡಿಸೋ ದೊರೆಯೇ ನಾರಾಯಣ ನಾರಾಯಣ ಕಂದನ ಮನ ನುಡಿಸೋ ದೊರೆಯೇ ಕಂದನ ಮನವೀಣೆಯ ನಾರಾಯಣ ನಾರಾಯಣ ಬತುತಿಯ ಪಾವನ ಗಾನವ ಪಾಡುವ ನಾರಾಯಣ ನಾರಾಯಣ
ಬತುತಿಯ ಪಾವನ ಗಾನವ ಪಾಡುವ ಲೋಕವೇ ಮಳಗುವ ನಿರ್ಮಲನಾದ ಲೋಕವೇ ಮೊಳಗುವ ನಿರ್ಮಲನಾದ ಕಂದನ ಮನವೀಣೆಯ ಹರಿಯೇ ಕಂದದಿವೀಣೆಯ ನುಡಿಸೋ ದೊರೆಯೇ ಕಂದನ ಮನವೀಣೆಯ. ನಾರಾಯಣ ನಾರಾಯಣ, ಅಂತೂ ಇಂದು ಭೂಲೋಕಕ್ಕೆ ಬಂದು ಸೇರಿದಂತಾಯಿತು. ನಾನು ಬಂದ ಕಾರ್ಯ ಅದು ಏನೇ ಇದ್ದರೂ ಮೊದಲು ಗಿರಿರಾಜನ ದಂಪತಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಮುಂದೆ ಸಾಗುವೆನು. ಹಾಗೆಯೇ ಮಾಡುವೆನು. ನಾರಾಯಣ ನಾರಾಯಣ. ಗಾನದ ಗೀತೆಯ ಸತ್ಯದ ರಾಗದಿ ಗಾನದ ಗೀತೆಯ ಸತ್ಯದ ರಾಗದಿ ಪಾವನಗೊಳಿಸುವ ನಿರ್ಮಲನಾದ ಪಾವನಗೊಳಿಸುವ ನಿರ್ಮಲನಾದ ಧರ್ಮದ ಸತ್ಯದ ಧರ್ಮದ ರೂಪವ ಧರ್ಮದ ಸತ್ಯದ ಧರ್ಮದ ರೂಪವ ಧರ್ಮದ ಸತ್ಯದ ಧರ್ಮದ ರೂಪವ ನಿರ್ಮಲ ಭಾವದಿ ನುಡಿಯುವವೇ. ನಾರಾಯಣ ನಾರಾಯಣ, ನಿರ್ಮಲ ಭಾವದಿ ನುಡಿಯುವವೇ ಕಂದನ ಮನವೀಣೆಯ ಹರಿಯೇ ಕಂದದಿವೀಣೆಯ ನುಡಿಸೋ ದೊರೆಯೇ ಕಂದನ ಮನವೀಣೆಯ ಕಂದನ ಮನವೀಣೆಯ ಕಂದನ ಮನವೀಣೆಯ. अम्मा श्री चामुंडेश्वरी सिंहवाहिनी महिषासुरमर्दिनी श्री चामुंडेश्वरी अम्मा श्री चामुंडेश्वरी.
ಶುಭಮಂಗಳ. ಸದಾ ಕಾಲದಲ್ಲಿಯೂ ನನಗೆ ಸಂತಾನವನ್ನು ಕೊಟ್ಟು ಕರುಣಿಸು ತಾಯಿ, ಕರುಣಿಸು. ದೇವಿ ಮೈನಾ, ಪ್ರಾಣೇಶ್ವರ, ನಿಮಗಿದೋ ನಮಸ್ಕರಿಸುವನು ಸ್ವಾಮಿ. ಮಂಗಳವಾಗಲಿ. ಪ್ರಾಣೇಶ್ವರಿ, ಸ್ವಾಮಿ, ನಮಗೆ ಸಂತಾನವಿಲ್ಲದೆ ಹೊರತು ನನ್ನ ಮನಸ್ಸಿಗೆ ತುಂಬಾ ವ್ಯಥೆಯುಂಟಾಗುತ್ತಿರುವುದು ಪ್ರಾಣೇಶ್ವರಿ. ಸ್ವಾಮಿ, ನನ್ನ ಮನಸ್ಸಿಗೂ ಸಹ ಬಹಳ ಕಷ್ಟವಾಗುತ್ತಿರುವುದು. ಆದರೆ ಏನು ಮಾಡಲಿ, ನಾವು ಕೇಳಿಕೊಂಡ ಫಲವನ್ನು ನಾವು ಅನುಭವಿಸಲೇಬೇಕಲ್ಲವೇ? ಪ್ರಾಣೇಶ್ವರಿ, ಸ್ವಾಮಿ, ಸುಖ ಸಂತಾನದ ಹಿತವನ್ನು ಕಾಣದೆ ಸುಖಿಯೊಳು ದೇವರ ಓದಿಸಿ ನಾವು. ಪ್ರಾಣೇಶ್ವರ, ಸುಖ ಸಂತಾನದ ಹಿತವನ್ನು ಕಾಣದೆ ಸುಖಿಯೊಳು ದೇವರ ಓದಿಸಿ ನಾವು. ಪ್ರಿಯ, ಹಿತಗಳು ಸಗತಿ ಸತಿಪತಿಗಲ್ಲವೇ. ಹಿತಗಲಿ ಸಗತಿ ಸತಿಪತಿಗಲ್ಲವೇ. ಕಾಂತೆಯಲಾರಿತು ಶಾಂತರಾಗಿ ಸ್ವಾಮಿ. ಪ್ರಾಣೇಶ್ವರಿ, ಸ್ವಾಮಿ, ನಮಗೆ ಸಂತಾನವಿಲ್ಲದೆ ಇಹಾಪರ ಲೋಕದಲ್ಲಿ ಸದ್ಗತಿಯು ದೊರೆಯುವುದಿಲ್ಲ. ನಮಗೆ ಎಷ್ಟೇ ಕನಕ ಪೀತಾಂಬರ ಸಾಮ್ರಾಜ್ಯ ಭೋಗವಿದ್ದರೂ ಪ್ರಯೋಜನವಿಲ್ಲ ಪ್ರಾಣೇಶ್ವರಿ. ಹೌದು ಸ್ವಾಮಿ, ಸಮಾಧಾನರಾಗಿ ನಮ್ಮ ಕರ್ಮಕ್ಕೆ ಹೊಣೆಯಾರು. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆ. ಪೂಜ್ಯರಿಗೆ ವಂದಿಸು. ಶೀಘ್ರಮೇವ ಇಷ್ಟಾರ್ಥ ಪ್ರಾಪ್ತಿರಸ್ತು. ಮೈನಾ, ಹೇಳಿದೆ ಆ ಪೂಜ್ಯರಾಡಿದ ಮಾತುಗಳನ್ನ. ಕೇಳಿದಿರಿ ಸ್ವಾಮಿ, ನನಗೂ ಸಹ ಸಂತೋಷವಾಯಿತು. ಆದರೆ ಇದು ನೆರವೇರುವುದೇ? ಅಮ್ಮ ಮೈನಾದೇವಿ, ಅಖಂಡಳಾಗಿರುವ ಆ ಜಗದಾಂಬೆಯನ್ನು ದಂಪತಿಗಳಿಬ್ಬರು ಅನನ್ಯ ಭಕ್ತಿ ಭಾವದಿಂದ ಇಲ್ಲಿಯೇ ಕುಳಿತು ತಪಸ್ಸನ್ನಾಚರಿಸಿರಿ. ಪ್ರಸನ್ನಲಾದ ಆ ದೇವಿಯು ನಿಮ್ಮ ಮನದಾಸೆಯನ್ನು ಈಡೇರಿಸುವಳಮ್ಮ. ಹಾಗೆ ಆಗಲಿ ಹಾಗೇ ಪೂಜ್ಯರೇ. ಆಗಲಿ ಪೂಜ್ಯರೇ. ಆಗಬಹುದು ತಾಯಿ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಜಗನ್ಮಾತೆ, ಓಂ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ. ಅಮ್ಮ
ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಗೋಪಿ ಜನ ಹೃದಯದ ದೇವತೆ ಭಕ್ತ ಗೋಪಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿದೆ ಜೋಗಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜೋಗಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ ನಾಡಿನೋಳು ನಿನ್ನದೇ ಖ್ಯಾತಿ ನಾಡಿನೋಳು ನಿನ್ನದೇ ಖ್ಯಾತಿ ಮಹಿಮೆಯಿಂದ ಬಂದು ಎನ್ನ ಮಹಿಮೆಯಿಂದ ಬಂದು ಎನ್ನ ರಕ್ಷಿಸು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಬ್ದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಆದಿಶಕ್ತಿ ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವ ಈ ನಿನ್ನ ಭಕ್ತರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ವತ್ಸೆ, ನಿನ್ನ ಭಕ್ತಿ ಪೂಜೆಗಳಿಗೆ ನಾನು ಮೆಚ್ಚಿದೆನು. ಶೀಘ್ರದಲ್ಲಿಯೇ ನಿನಗೆ ಸುಪುತ್ರಿಯು ಜನಿಸುವಳು. ಅವಳಿಂದ ನಿಮ್ಮ ಕುಲವೇ ಪಾವನವಾಗುವುದು. ಧನ್ಯರಾದವು ತಾಯಿ, ಧನ್ಯರಾದವು ತಾಯಿ, ಧನ್ಯರಾದವು. ಪ್ರಾಣೇಶ್ವರ, ನಮ್ಮ ಸುಖ ಸಂತೋಷಕ್ಕೆ ಪಾರವೇ ಇಲ್ಲ. ಹೌದು ಸ್ವಾಮಿ, ಈ ದಿನ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಅಲ್ಲವೇ? ಅಲ್ಲವೇ ಪ್ರಿಯ? ಬಾರೆ ಬಲಿ ಬಾರೆ ನಂತರಂಗ ಬಾಬಾ ಕಣ್ಣರ ಕಂಡೆ ನಂತರಂಗ ಬಾಬಾ ಕಣ್ಣರ ಕಂಡೆ ಕನಕ ಮೋದ ಬಾರೆ ಓ ಬಲಿ ಬಾರೆ ಓ
ತಾರೆರು ಮುನ್ನ ಗೆಲುವೆಯ ನಿನಗೆ ಏನಿದು ಆಸೆ ಭೋಗವ ತಾರೆರು ಮುನ್ನ ಗೆಲುವೆಯ ನಿನಗೆ ಏನಿದು ಆಸೆ ಭೋಗವ ನಲಿದಾಡು ಮೋಹಿನಿ ಕುಣಿದಾಡು ಬಾನೆ ನಲಿದಾಡು ಮೋಹಿನಿ ಕುಣಿದಾಡು ಬಾನೆ ವಿಲಾಸ ಮನ ಕಾಮೋದ ಬಾರೆ ಗೋಪಿಯೇ ಬಳಿ ಬಾರೆ ಗೋಪಿಯೇ ಸ್ವಾಮಿ, ನಮಗೆ ನಮ್ಮ ಸುಖ ಸಂತೋಷಕ್ಕೆ ಪರವೇ ಇಲ್ಲ ಅಲ್ವೇ? ಹೌದು ಸ್ವಾಮಿ, ಈ ನಿಮ್ಮ ಮುಖದಲ್ಲಿ ಸಂತೋಷವನ್ನು ನೋಡುತ್ತಿದ್ದರೆ ನನಗನಿಸುತ್ತದೆ